ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜೈನ ಧರ್ಮದ 24ನೇ ತೀರ್ಥಂಕರರಾದ ಮಹಾವೀರರ ಜೀವನದ ಬಗ್ಗೆ ಮಾತಾಡೋಣ. ಅವರ ಕಥೆ ಇದೆಯಲ್ಲ ಅದು ಕೇವಲ ಒಂದು ಕಥೆಯಲ್ಲ, ಬದಲಿಗ ತ್ಯಾಗ, ಕಠಿಣ ತಪಸ್ಸು ಮತ್ತು ಜ್ಞಾನೋದಯದ ಒಂದು ಅದ್ಭುತವಾದ ಪ್ರಯಾಣ. ಆದ್ರೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡುತ್ತಲ್ವಾ? ಅರಮನೆಯ ಎಲ್ಲ ಸುಖ ಸಂಪತ್ತುಗಳ ಮಧ್ಯೆ ಬೆಳೆದ ಒಬ್ಬ ರಾಜಕುಮಾರ ಎಲ್ಲವನ್ನೂ ಬಿಟ್ಟು ಕಠಿಣವಾದ ಸನ್ಯಾಸಿ ಜೀವನವನ್ನ ಯಾಕೆ ಆಯ್ಕೆ ಮಾಡಿಕೊಂಡ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಮಹಾವೀರರ ಜೀವನವನ್ನ ಅರ್ಥ ಮಾಡ್ಕೊಂಡ ಹಾಗೆ. ಹಾಗಿದ್ರೆ ಬನ್ನಿ ಅವರ ಜೀವನದ ಒಂದು ಸಣ್ಣ ಚಿತ್ರಣವನ್ನ ನೋಡೋಣ. ರಾಜಕುಮಾರನಾಗಿ ಜನಿಸಿದ್ದು, 30ನೇ ವಯಸ್ಸಿನಲ್ಲಿ ಎಲ್ಲವನ್ನೂ ತ್ಯಜಿಸಿದ್ದು, 42ನೇ ವಯಸ್ಸಿನಲ್ಲಿ ಜ್ಞಾನೋದಯ ಪಡೆದಿದ್ದು, ಕೊನೆಗೆ ನಿರ್ವಾಣವನ್ನ ಹೊಂದಿದ್ದು. ಈಗ ಈ ಇಡೀ ಯಾತ್ರೆಯನ್ನ ಹಂತ ಹಂತವಾಗಿ ನೋಡೋಣ. ಸರಿ, ಹಾಗಿದ್ರೆ ಕಥೆಯನ್ನ ಶುರುವಿನಿಂದಲೇ ಆರಂಭಿಸೋಣ. ಅವರು ಮಹಾವೀರರಾಗೋಕ್ಕೂ ಮುಂಚೆ ಅವರ ಹೆಸರು ವರ್ಧಮಾನ. ಒಬ್ಬ ರಾಜ್ಕುಮಾರನಾಗೆ ಅವರ ಬಾಲ್ಯ, ಅವರ ಜೀವನ ಹೇಗಿತ್ತು ನೋಡೋಣ ಬನ್ನಿ. ನೋಡಿ, ವರ್ಧಮಾನ ಹುಟ್ಟಿದ್ದೇ ಒಂದು ರಾಜಮನೆತನದಲ್ಲಿ. ಇಕ್ಷ್ವಾಕು ವಂಶದ ಕ್ಷತ್ರಿಯ ರಾಜ ಸಿದ್ಧಾರ್ಥ ಮತ್ತು ರಾಣಿ ತ್ರಿಶಲಾ ಅವರ ಮಗನಾಗಿ ಜನಿಸಿದ್ರು. ಅವರಿಗೆ ವರ್ಧಮಾನ ಅಂತ ಯಾಕೆ ಹೆಸರಿಟ್ರು ಗೊತ್ತಾ? ಅಂದ್ರೆ ಸಮೃದ್ಧಿ ಹೊಂದುವವನು ಅಂತ. ಯಾಕಂದ್ರೆ ಅವರು ಹುಟ್ಟಿದ ಮೇಲೆ ರಾಜ್ಯದಲ್ಲಿ ಸಂಪತ್ತು, ಸಮೃದ್ಧಿ ಹೆಚ್ಚಾಯಿತು ಅನ್ನೋ ನಂಬಿಕೆ ಇತ್ತು. ಒಬ್ಬ ರಾಜ್ಕುಮಾರನಿಗೆ ಏನೆಲ್ಲ ಬೇಕು ಹೇಳಿ? ಎಲ್ಲವೂ ಅವರ ಕಾಲ್ಕೆಳಗಿತ್ತು. ಅರಮನೆ, ಐಶ್ವರ್ಯ, ಸಕಲ ಸೌಕರ್ಯಗಳು, ಯಾವ ಕೊರತೆಯೂ ಇರಲಿಲ್ಲ. ಆದ್ರೆ ಈ ಎಲ್ಲ ಭೌತಿಕ ಸುಖ ಇದೆಯಲ್ಲ, ಅದು ಅವರ ಒಳಗಿನ ಹುಡುಕಾಟವನ್ನ, ಅವರ ಆತ್ಮದ ದಾಹವನ್ನ ತಣಿಸ್ಲೇ ಇಲ್ಲ. ಮುಂದೆ ಅವರು ಆಯ್ಕೆ ಮಾಡಿಕೊಳ್ಳುವ ದಾರಿಗೆ ಇದೇ ಒಂದು ದೊಡ್ಡ ಕಾಂಟ್ರಾಸ್ಟ್ ಆಗುತ್ತೆ. ಈಗ ಬರೋದೇ ಅವರ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಅದೇ ಮಹಾಪರಿತ್ಯಾಗ. ಅಂದ್ರೆ ತಮ್ಮ ರಾಜ್ಯ, ಸಂಪತ್ತು, ಕುಟುಂಬ ಎಲ್ಲವನ್ನೂ ಬಿಟ್ಟು ಹೊರಡಲು ಅವರು ನಿರ್ಧಾರ ಮಾಡಿದ ಆ ಒಂದು ಕ್ಷಣ. ಅಷ್ಟೆಲ್ಲ ಐಷಾರಾಮಿ ಜೀವನ ಇದ್ರೂ ಅವರ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ. ಏನೋ ಒಂದು ಕೊರತೆ ಕಾಡ್ತಿತ್ತು. ಈ ಸಂಪತ್ತು, ಅಧಿಕಾರ ಎಲ್ಲವನ್ನೂ ಮೀರಿದ ಒಂದು ದೊಡ್ಡ ಸತ್ಯ ಇದೆ ಅಂತ ಅವರ ಆತ್ಮ ಹುಡುಕಾಡ್ತಾ ಇತ್ತು. ಜೀವನದಲ್ಲಿ ಬರೋ ಈ ಕಷ್ಟ, ದುಃಖಗಳಿಗೆ ಶಾಶ್ವತ ಪರಿಹಾರ ಇಲ್ವಾ ಅನ್ನೋ ಪ್ರಶ್ನೆ ದಿನೇ ದಿನೇ ಅವರನ್ನ ಕೊರೆಯುತ್ತಿತ್ತು. ನೋಡಿ, ಅವರಿಗೆ ಮನೆ ಬಿಡಬೇಕು ಅನ್ನೋ ಆಸೆ ಇದ್ರೂ ತಂದೆ ತಾಯಿಗೆ ನೋವು ಕೊಡಬಾರ್ದು ಅಂತ ಅವರ ನಿಧನದವರೆಗೂ ಕಾದ್ರು. ಆಮೇಲೆ ತಮ್ಮ 30ನೇ ವಯಸ್ಸಿನಲ್ಲಿ ಮನೆ, ಕುಟುಂಬ, ಆಸ್ತಿಪಾಸ್ತಿ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾದ್ರು. ಇಲ್ಲಿಂದಲೇ ಅವರ ನಿಜವಾದ ಆಧ್ಯಾತ್ಮಿಕ ಪ್ರಯಾಣ ಶುರುವಾಗಿತ್ತು. ಆದ್ರೆ ಸನ್ಯಾಸತ್ವ ಅಂದ್ರೆ ಸುಮ್ನೇನಾ? ಅದು ಹೂವಿನ ಹಾಸಿಗೆ ಖಂಡಿತ ಆಗಿರಲಿಲ್ಲ. ಮುಂದಿನ 12 ವರ್ಷಗಳು ಅಬ್ಬಾ ಅವರ ಆತ್ಮಶಕ್ತಿಯನ್ನೇ ಪರೀಕ್ಷೆ ಮಾಡುವಂತಹ ಘೋರ ತಪಸ್ಸಿನ ಕಾಲ. ವರ್ಧಮಾನ ಮಹಾವೀರನಾಗಿ ಬದಲಾಗುವ ಹಾದಿಯ ಅತ್ಯಂತ ಕಠಿಣವಾದ ಭಾಗವೇ ಇದು. ಹೌದು, 1-2 ವರ್ಷ ಅಲ್ಲ, ಬರೋಬ್ಬರಿ 12 ವರ್ಷಗಳು. ಊಹಿಸ್ಕೊಳ್ಳಿ, ಈ ಸುದೀರ್ಘ ಅವಧಿ ಇದೆಯಲ್ಲ, ಅದೇ ಅವರ ಸಂಕಲ್ಪ ಎಷ್ಟು ದೃಢವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಈ ಸಮಯದಲ್ಲಿ ತಮ್ಮ ದೇಹ ಮತ್ತು ಮನಸ್ಸನ್ನ ಅತಿ ಕಠಿಣವಾದ ಪರೀಕ್ಷೆಗಳಿಗೆ ಒಡ್ಡುಕೊಂಡ್ರು. ಅವರ ತಪಸ್ಸು ಎಷ್ಟೊಂದು ಕಠೋರವಾಗಿತ್ತು ಅಂದ್ರೆ ಅವರು ಬಟ್ಟೆ ಧರಿಸೋದನ್ನೇ ಬಿಟ್ಬಿಟ್ರು. ಬರಿಗಾಲಲ್ಲಿ ಬಟ್ಟೆ ಇಲ್ಲದೆ ಅಲೆದಾಡಿದ್ರು. ಕೆಲವೊಮ್ಮೆ 2 ದಿನ, ಕೆಲವೊಮ್ಮೆ ತಿಂಗಳುಗಟ್ಲೆ ಉಪವಾಸ. ಜನರು ಕಲ್ಲು ಹೊಡೆದ್ರು, ಬಾಯಿಗೆ ಬಂದಾಗೆ ಬೈದ್ರು. ಆದರೆ ಎಲ್ಲವನ್ನೂ ಒಂದೇ ಒಂದು ಪ್ರತಿಭಟನೆಯ ಮಾತಿಲ್ಲದೆ ಸಹಿಸ್ಕೊಂಡ್ರು. ಎಂಥ ಸಹನೆ! ಹೀಗೆ 12 ವರ್ಷಗಳ ಘೋರ ತಪಸ್ಸಿನ ನಂತರ ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು. ಅವರ ಎಲ್ಲಾ ಹುಡುಕಾಟ, ಎಲ್ಲ ಕಷ್ಟಗಳಿಗೆ ಒಂದು ಅಂತ್ಯ ಸಿಕ್ಕಾಗೆ. ಅವರ ಆಧ್ಯಾತ್ಮಿಕ ಪ್ರಯಾಣದ ಕ್ಲೈಮ್ಯಾಕ್ಸ್ ಇದು. ತಮ್ಮ 42ನೇ ವಯಸ್ಸಿನಲ್ಲಿ ಒಂದು ಸಾಲ ಮರದ ಕೆಳಗೆ ಧ್ಯಾನದಲ್ಲಿ ಮುಳುಗಿದ್ದಾಗ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು. ಏನಿದು ಕೇವಲ ಜ್ಞಾನ ಅಂದ್ರೆ ಸರ್ವಜ್ಞಾನತೆ. ಭೂತ, ವರ್ತಮಾನ, ಭವಿಷ್ಯ ಎಲ್ಲದರ ಬಗ್ಗೆ ಪರಿಪೂರ್ಣವಾದ ಜ್ಞಾನ. ಇದು ಮನುಷ್ಯನ ಪ್ರಜ್ಞೆ ತಲುಪಬಹುದಾದ ಅತ್ಯುನ್ನತ ಸ್ಥಿತಿ. ಈ ಸ್ಥಿತಿಯನ್ನ ತಲುಪಿದ ಮೇಲೆ ಅವರು ಜಿನಾ ಅಂತ ಹೆಸರುವಾಸಿಯಾದ್ರು. ಜಿನಾ ಅಂದ್ರೆ ವಿಜೇತ, ಗೆದ್ದವನು ಅಂತ ಅರ್ಥ. ಆದ್ರೆ ಯುದ್ಧ ಮಾಡಿ ರಾಜ್ಯ ಗೆದ್ದವನಲ್ಲ, ಬದಲಿಗೆ ತನ್ನೊಳಗಿನ ಶತ್ರುಗಳಾದ ಆಸೆ, ಕೋಪ, ದ್ವೇಷ, ಮೋಹ ಇವುಗಳನ್ನೆಲ್ಲ ಗೆದ್ದವನು. ಇದೇ ಕಾರಣಕ್ಕೆ ಅವರನ್ನ ಹಿಂಬಾಲಿಸೋರಿಗೆ ಜೈನರು ಅಂತ ಹೆಸರು ಬಂತು. ಸರಿ, ಜ್ಞಾನೋದಯತೋ ಆಯಿತು. ಆಮೇಲೆ ತಾವು ಕಂಡುಕೊಂಡ ಸತ್ಯವನ್ನ, ಜ್ಞಾನವನ್ನ ಮಹಾವೀರರು ಜಗತ್ತಿಗೆ ಬೋಧಿಸೋಕೆ ಶುರು ಮಾಡಿದರು. ಹಾಗಿದ್ರೆ
ಮೋಕ್ಷಕ್ಕೆ ದಾರಿ ತೋರಿಸುವ ಅವರ ಬೋಧನೆಗಳ ತಿರುಳೇನಿತ್ತು? ಮಹಾವೀರರ ಬೋಧನೆಗಳ ಅಡಿಪಾಯ ಅಂದ್ರೆ ಈ ತ್ರಿರತ್ನಗಳು ಅಥವಾ 3 ರತ್ನಗಳು. ಅವು ಯಾವುವಂದ್ರೆ, ಮೊದಲನೇದು ಸಮ್ಯಕ್ ದರ್ಶನ ಅಂದ್ರೆ ಸರಿಯಾದ ನಂಬಿಕೆ, ಎರಡನೇದು ಸಮ್ಯಕ್ ಜ್ಞಾನ ಅಂದ್ರೆ ಸರಿಯಾದ ಅರಿವು, ಮೂರನೇದು ಸಮ್ಯಕ್ ಚಾರಿತ್ರ ಅಂದ್ರೆ ಸರಿಯಾದ ನಡತೆ. ಈ ಮೂರನ್ನು ಪಾಲಿಸಿದ್ರೆ ಅದೇ ಮೋಕ್ಷದ ದಾರಿ ಅಂತ ಅವರು ಹೇಳಿದ್ರು. ಈ ತ್ರಿರತ್ನಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಅವರು 5 ಮಹಾವ್ರತಗಳನ್ನ ಕೊಟ್ರು. ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಅಹಿಂಸೆ, ಯಾವುದೇ ಜೀವಿಗೆ ಹಿಂಸೆ ನೀಡಬಾರದು. ಎರಡನೇದು ಸತ್ಯ, ಯಾವತ್ತೂ ಸತ್ಯವನ್ನೇ ನುಡಿಯೋದು. ಮೂರನೇದು ಅಸ್ತೇಯ, ಅಂದ್ರೆ ಕಳ್ಳತನ ಮಾಡಬಾರದು. ನಾಲ್ಕನೇದು ಬ್ರಹ್ಮಚರ್ಯ, ಇಂದ್ರಿಯಗಳ ಮೇಲೆ ಹತೋಟಿ. ಮತ್ತು ಐದನೇದು ಅಪರಿಗ್ರಹ, ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ಆಸೆ ಪಡಬಾರದು, ಸಂಗ್ರಹ ಮಾಡಬಾರದು. ಜ್ಞಾನೋದಯ ಆದ ಮೇಲೆ ಮಹಾವೀರರು ಸುಮಾರು 30 ವರ್ಷಗಳ ಕಾಲ ದೇಶದಾದ್ಯಂತ ಸಂಚರಿಸಿ ತಮ್ಮ ಬೋಧನೆಗಳನ್ನ ಪ್ರಚಾರ ಮಾಡಿದ್ರು. ಅವರ ಜೀವನದ ಕೊನೆಯ ಹಂತ ಹೇಗಿತ್ತು ಮತ್ತು ಅವರ ಬೋಧನೆಗಳು ಇವತ್ತಿಗೂ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತಿವೆ ನೋಡೋಣ. ಆ 30 ವರ್ಷಗಳಲ್ಲಿ ಅವರು ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಆ ಕಾಲದಲ್ಲಿ ಪಂಡಿತರೆಲ್ಲ ಸಂಸ್ಕೃತದಲ್ಲಿ ಮಾತಾಡ್ತಿದ್ರು. ಆದ್ರೆ ಮಹಾವೀರರು ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿ ಅಂತ ಅವರದೇ ಭಾಷೆಯಾದ ಪ್ರಾಕೃತದಲ್ಲಿ ಬೋಧನೆ ಮಾಡಿದ್ರು. ಇದರಿಂದ ಅವರ ತತ್ವಗಳು ಕೇವಲ ಕೆಲವರಿಗೆ ಸೀಮಿತ ಆಗದೆ ಪ್ರತಿಯೊಬ್ಬರನ್ನೂ ತಲುಪಿದುವು. ಅವರ ಎಲ್ಲ ಬೋಧನೆಗಳ ಸಾರಾಂಶ ಒಂದೇ ಒಂದು ವಾಕ್ಯದಲ್ಲಿದೆ: ಅಹಿಂಸಾ ಪರಮೋ ಧರ್ಮ. ಅಂದ್ರೆ ಅಹಿಂಸೆಗಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ. ಕೇವಲ ದೇಹದಿಂದ ಮಾತ್ರ ಅಲ್ಲ, ಮನಸ್ಸು, ಮಾತು ಮತ್ತು ಕೆಲಸ ಯಾವುದರಿಂದಲೂ ಯಾವೊಂದು ಜೀವಿಗೂ ಹಿಂಸೆ ಆಗಬಾರದು ಅನ್ನೋದೇ ಅವರ ತತ್ವದ ಜೀವಾಳ. ಕೊನೆಗೆ ತಮ್ಮ 78ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಅನ್ನೋ ಜಾಗದಲ್ಲಿ ಮಹಾವೀರರು ನಿರ್ವಾಣ ಹೊಂದಿದ್ರು. ಅಂದ್ರೆ ಈ ಹುಟ್ಟು ಸಾವಿನ ಚಕ್ರದಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆದರು. ನಿಮ್ಗೊತ್ತಾ, ಜೈನರು ಈ ದಿನವನ್ನ ದೀಪಾವಳಿ ಅಂತ ಆಚರಿಸೋದು. ಮಹಾವೀರರು ಕೊಟ್ಟ ಜ್ಞಾನದ ಬೆಳಕಿನ ಸಂಕೇತವಾಗಿ ದೀಪಗಳನ್ನ ಹಚ್ತಾರೆ. ಹಾಗೆಂದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ದಿನೇ ದಿನೇ ಸಂಘರ್ಷ, ಆಸೆ, ಭೋಗ ಹೆಚ್ಚಾಗ್ತಿರೋ ಇವತ್ತಿನ ಜಗತ್ತಿನಲ್ಲಿ ಕೈಗೆ ಬಂದ ಕಿರೀಟವನ್ನ ಬಿಸಾಕಿ ಕರುಣೆಯ ದಾರಿಯನ್ನ ಹಿಡಿದ ಆ ರಾಜಕುಮಾರನ ಜೀವನದಿಂದ ನಾವು ನಿಜವಾಗ್ಲೂ ಏನನ್ನ ಕಲಿಬಹುದು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.